ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ, ಕಾಂಟ್ಯಾಕ್ಟ್ ಯಾವಾಗ ಮಾಡಬಹುದು ಅನ್ನೋದ್ರ ಬಗ್ಗೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಹಾಗೆಯೇ ಇನ್ನು 3-4 ಡೇಸ್ ಮಾತ್ರ ನಿಮಗೆ ಕಾಲಾವಕಾಶ ಇರುತ್ತೆ. ಡಿಸೆಂಬರ್ 6ನೇ ತಾರೀಕು ನಿಮಗೆ ಗೋಲ್ಡನ್ ಲೈಟ್ ಕಾರ್ಮಿಕ್ ಹೀಲಿಂಗ್ ವರ್ಕ್ಶಾಪ್ ನಡೀತಾ ಇದೆ. ಸಂಜೆ 5ರಿಂದ 7 ಗಂಟೆವರೆಗೆ ಶನಿವಾರ ಆಗಿರುತ್ತೆ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ, ನಿಮ್ಮ ಲೈಫಲ್ಲಿ ಪದೇ ಪದೇ ಆಗ್ತಿರೋ ಪ್ಯಾಟ್ರನ್ನ ಬ್ರೇಕ್ ಮಾಡಬೇಕು ಅಥವಾ ಕರ್ಮದ ಬ್ಯಾಗೇಜ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಆ್ಯಂಡ್ ಪಾಸ್ಟ್ ಪೇಯ್ನ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಬೇಕು, ನಿಮ್ಮ ಕರ್ಮವನ್ನು ರಿಲೀಸ್ ಮಾಡಬೇಕು ಅಂತ ಯಾರಿಗೆಲ್ಲ ಅಂದ್ಕೊಳ್ತಾ ಇದ್ದೀರಾ, ಆಸಕ್ತಿ ಇದೆ, ಅವರು ಆದಷ್ಟು ಬೇಗ ಜಾಯಿನ್ ಆಗಿ. ಕೊನೆಯ ಅವಕಾಶ ಇನ್ನೊಂದು 3 or 2 ಡೇಸ್ ನಿಮಗೆ ಕಾಲಾವಕಾಶ ಇರುತ್ತೆ ಜಾಯಿನ್ ಆಗಲಿಕ್ಕೆ. ಓಕೆನಾ? ಸೊ ಆಸಕ್ತಿ ಇರೋರು ಬೇಗ ಜಾಯಿನ್ ಆಗಿ. ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿಬಿಟ್ಟು ವರ್ಕ್ಶಾಪಿಗೆ ಜಾಯಿನ್ ಆಗ್ಬೋದು. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಯಾವ ವ್ಯಕ್ತಿ ಬಗ್ಗೆ ರೀಡಿಂಗ್ನ ನೋಡ್ತಾ ಇದ್ದೀರಾ ಆ ವ್ಯಕ್ತಿ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಫೋಟೋ ನೋಡಿ, ಹೆಸರನ್ನ 3 ಬಾರಿ ಹೇಳಿ. ಆ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದಾ, ಮಾತಾಡಬಹುದಾ, ಮತ್ತೆ ನಿಮ್ಮನ್ನು ಸಂಪರ್ಕಿಸಬಹುದಾ? ಓಕೆ, ಇದು ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಈ ಒಂದು ಸಂಪರ್ಕ, ಈ ಒಂದು ಕಾಂಟ್ಯಾಕ್ಟ್ ಏನಿದೆ, ಇದು ನಿಮ್ಮ ಲೈಫನ್ನೇ ಬದಲಾಯಿಸತ್ತೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇದು ಓಕೆ ಲಾಸ್ಟ್ ಎಂಡ್ ಇನ್ನು ಮುಗೀತು ಅನ್ನೋಂಥ ವಿಷಯಕ್ಕೆ ಬಂದಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಚಾನ್ಸ್ ಇಲ್ಲ ಇಬ್ರಿಗೂ ಕೂಡ, ನಿಮಗೂ ಅವರಿಗೂ ಇಬ್ರಿಗೂ ಚಾನ್ಸ್ ಇಲ್ಲ ಅನ್ನುವಂಥದ್ದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಲಾಸ್ಟ್ ಒಂದು ಚಾನ್ಸ್ ನೀವು ಅವ್ರಿಗೆ ಕೊಡ್ತಿದ್ರೆ ಅವ್ರು ನಿಮಗೆ ಕೊಡ್ತಾ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಯಾರು ಮೊದಲು ಬರಬೇಕು, ನಾನೇ ಮಾತಾಡಿಸ್ಬೇಕಾ ಅವರೇ ಮಾತಾಡಿಸ್ಬೇಕಾ, ಆ ರೀತಿ ಅಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಕನ್ಫ್ಯೂಷನ್ ಇರುವಂಥದ್ದು, ಸ್ವಲ್ಪ ಈಗೋ ಕ್ಲಾಶಸ್ ಕೂಡ ಇದೆ ಇಲ್ಲಿ. ನಾನು ಯಾಕೆ ಮಾತಾಡಿಸ್ಲಿ ಅನ್ನೋಂಥ ಒಂದು ಈಗೋ ಕ್ಲಾಶಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಇಬ್ರು ಮಧ್ಯ. ಓಕೆ, ಇವಾಗ ಇರೋಂಥ ನೆಕ್ಸ್ಟ್ ಸ್ಟೆಪ್ ನಿಮ್ಮ ಲೈಫ್ ಟರ್ನಿಂಗ್, ಆ ಥರ ಎನರ್ಜಿಲಿ ಬರ್ತಾ ಇದೆ. ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಓಕೆ ನಿಮ್ಮ ಪರ್ಸನ್ಗೆ ನೀವು ಸಾಕಷ್ಟು ಪ್ರೀತಿ ಆಗಿರಬಹುದು, ಟೈಮ್ ಆಗಿರ್ಬೋದು, ರೆಸ್ಪೆಕ್ಟ್ ಆಗಿರಬಹುದು, ತುಂಬಾ ಕೊಟ್ಟಿದ್ದೀರಾ. ಆ ಕಡೆಯಿಂದ ಬಂದಿರೋದು ನಿಮಗೆಲ್ಲೋ ಒಂದು ಕಡೆ ನೀವು 100% ಕೊಟ್ಟಿದ್ರೆ, ಆ ಕಡೆಯಿಂದ ಬಂದಿರೋದು 50%, ಆ ರೀತಿ ಎನರ್ಜಿಲಿ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮಗೆ ಆ ವ್ಯಕ್ತಿ ಮೇಲೆ ನಂಬಿಕೆ ಇನ್ನೂ ಕೂಡ ಹೋಗಲಿಲ್ಲ, ಇನ್ನೂ ನಂಬಿಕೆ ಇಟ್ಕೊಂಡಿದ್ದೀರಾ. ರಿಲೇಶನ್ಶಿಪ್ಪಲ್ಲಿ ಇರ್ಬೋದು, ಅವ್ರ ಮೇಲೆ ಇರ್ಬೋದು, ಇನ್ನೂ ಎಲ್ಲೋ ಒಂದು ಕಡೆ ಹೋಪ್ ಇದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ತುಂಬ ವರ್ಷಗಳ ಗ್ಯಾಪ್ ಇರಬಹುದು ನಿಮ್ಮಿಬ್ರು ಮಧ್ಯ. ಅಂದರೆ ನಿಮ್ಗಿಂತ ಅವರು ತುಂಬ ವಯಸ್ಸಲ್ಲಿ ತುಂಬ ದೊಡ್ಡವರು ಇದ್ದಾರೆ ಅಥವಾ ತುಂಬ ಚಿಕ್ಕವರು ಇರ್ಬೋದು. ಇಲ್ಲಿ ಒಬ್ರು ಮ್ಯಾರಿಡ್ ಪೀಪಲ್ ಇದ್ದೀರಾ, ಇನ್ನೊಬ್ರು ಅನ್ಮ್ಯಾರಿಡ್ ಇದ್ದಾರೆ. ಓಕೆ, ನಿಮ್ಮ ಒಂದು ಮನಸ್ಸಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಮನಸ್ಸಲ್ಲಿ ಬರ್ತಿರುವಂಥದ್ದು, ನಾನು ಈ ಸಲ ಮುಂದೆ ಹೋಗಲ್ಲ, ಅವರಾಗೆ ಬರಲಿ, ಅವರಾಗೆ ಮಾತಾಡ್ಕೊಂಡು ಬರಲಿ, ಅವರೇ ಕಾಲ್ ಮಾಡಲಿ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರ ಮನಸ್ಸಲ್ಲಿ 2 ಬದಲಾವಣೆಗಳು ನಡೀತಾ ಇದೆ. ಒಂದು, ಅವ್ರ ಮನಸ್ಸಲ್ಲಿ ರಿಗ್ರೆಟ್ ಫೀಲ್ ಆಗ್ತಿದೆ, ಇನ್ನೊಂದು ರಿಯಲೈಸೇಷನ್ ಆಗ್ತಿರುವಂಥದ್ದು. ಅವ್ರು ಮಾಡಿರೋ ತಪ್ಪಿಗೆ ಅವರು ಪಶ್ಚಾತ್ತಾಪನು ಪಡ್ತಾ ಇದ್ದಾರೆ, ಹಾಗೇನೆ ರಿಯಲೈಸೇಷನ್, ಈ ಥರ ಮಾಡಬಾರ್ದಾಗಿತ್ತಲ್ವ ನಾನು ಅನ್ನೋವಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ, ಅವ್ರ ಕಾಂಟ್ಯಾಕ್ಟ್ ಬರಬಹುದಾ? ಓಕೆ, ಇಲ್ಲಿ ಎಷ್ಟೋ ಸಲ ನಿಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಇವಾಗಲೇ ಆಲ್ರೆಡಿ ನಿಮಗೆ ಕಾಲ್ಗಳು ಬಂದಿರಬಹುದು, ಮೆಸೇಜ್ ಬಂದಿರಬಹುದು, ಬಟ್ ಬೇರೆ ಅನ್ನೋನ್ ನಂಬರಿಂದ ಮೆಸೇಜ್ ಬಂದಿರುವಂಥದ್ದು ಅಥವಾ ಜಸ್ಟ್ ಕಾಲ್ ಮಾಡಿ ನಿಮ್ಮ ವಾಯ್ಸ್ ಕೇಳಿದ ತಕ್ಷಣ ಕಟ್ ಮಾಡುವಂಥದ್ದು, ಈ ರೀತಿಯಾದಂಥ ಒಂದು ವಿಷಯಗಳು ನಡೆದಿದೆ ಇತ್ತೀಚಿನ ದಿನದಲ್ಲಿ ಅಂತ ಇಲ್ಲಿ ಕಾಣಿಸ್ತಾ ಇದೆ ಕೆಲವೊಬ್ಬರಿಗೆ.
ಇನ್ನು ಕೆಲವೊಬ್ಬರಿಗೆ ಅವರು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಇಷ್ಟ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಭಯ ಪಡ್ತಾ ಇದ್ದಾರೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ. ಬಿಕಾಸ್ ನಿಮ್ಮ ರಿಯಾಕ್ಷನ್ ಹೇಗಿರ್ಬೋದು ಅನ್ನೋದೇ ಅವರಿಗೆ ಭಯ ತರಿಸ್ತಾ ಇದೆ. ಓಕೆ, ಎಸ್, ಇಲ್ಲಿಬ್ರಿಗೂ ಮಾತಾಡಬೇಕು ಅನ್ನೋಂಥದ್ದೇನು ಇದ್ರೂ ಕೂಡ ಇಲ್ಲಿ ಎಲ್ಲೋ ಒಂದ್ ಕಡೆ ಆ ಸೈಲೆನ್ಸ್ನ ಬ್ರೇಕ್ ಮಾಡ್ತಲ್ಲ ಇಬ್ರು ಅಷ್ಟೇನೆ. ಇಲ್ಲಿ ಮಾತಾಡಬೇಕು ಅಂತ ಇಬ್ರು ಮನಸ್ಸಲ್ಲೂ ಇದೆ, ಕಾಲ್ ಮಾಡಬೇಕು ಅಂತ ಇಬ್ರು ಮನಸ್ಸಲ್ಲೂ ಇದೆ, ಮಾತಾಡಬೇಕು, ಮೆಸೇಜ್ ಮಾಡಬೇಕು, ಎಲ್ಲ ವಿಷಯಗಳನ್ನ ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ಕೊಳ್ಬೇಕು, ಈ ಥರದ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಬಟ್ ಇಬ್ರು ಕೂಡ ಆ ಸೈಲೆನ್ಸ್ನ ಬ್ರೇಕ್ ಮಾಡ್ತಾ ಇಲ್ಲ. ಸೊ ಆ ಸೈಲೆನ್ಸ್ ಬ್ರೇಕ್ ಆಗೋವರೆಗೂ ನಿಮ್ಮಿಬ್ರು ಮಧ್ಯೆ ಕಾಂಟ್ಯಾಕ್ಟ್ ಬೆಳೆಯಲ್ಲ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆ ಮೌನವನ್ನ ಮುರಿದ್ರೆ ಮಾತ್ರ ನಿಮ್ಮಿಬ್ರ ಮಧ್ಯೆ ಒಂದು ಕಾಂಟ್ಯಾಕ್ಟ್ ಅನ್ನೋಂಥದ್ದು ಬರ್ತಾ ಇದೆ. ಓಕೆ, ಸೊ ಲೆಟರ್ಗಳು ಬಂದು ಜೆ ಲೆಟರ್, ಜಿ, ಐ, ಎನ್, ಕೆ, ಓಕೆ, ಎ, ಪಿ, ಎಂ, ಡಿ, ವಿ, ವೈ, ಎಕ್ಸ್ ಲೆಟರ್ನವರ ಒಂದು ಪ್ರೆಸೆನ್ಸ್ ಇಲ್ಲಿ ಬರ್ತಿದೆ. ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆನೂ ಈ ರೀಡಿಂಗ್ನ ನೋಡ್ತಾ ಇರ್ಬೋದು ನೀವು. ಓಕೆ, ಓಕೆ, ಇದು ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿರುವಂಥದ್ದು, ನೀವು ಅವ್ರ ಲೈಫಿಗೆ ಹೋಗಿರುವಂಥದ್ದು ಅಕಸ್ಮಾತ್ ಆಗಿ ಹೋಗಿರುವಂಥದ್ದಲ್ಲ. ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯೆ ಒಂದು ಡೆಸ್ಟಿನಿ ಅನ್ನೋಂಥ ಕನೆಕ್ಷನ್ ಇಲ್ಲಿ ಕಾಣಿಸ್ತಾ ಇದೆ. ಈ ವ್ಯಕ್ತಿನ ನೀವು ಮೀಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಆ ಒಂದು ಡೆಸ್ಟಿನಿ ಇರ್ಬೋದು, ಅಥವಾ ಎಲ್ಲೋ ಒಂದು ಪಾಸ್ಟ್ ಲೈಫಿನ ಒಂದು ಕನೆಕ್ಷನ್ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಸೊ ಹಾಗಾಗಿ ಈ ವ್ಯಕ್ತಿನ ನೀವು ಕಾಂಟ್ಯಾಕ್ಟ್ ಮಾಡಿದ್ದೀರಾ, ಕನೆಕ್ಟ್ ಆಗಿದ್ದೀರಾ ಅನ್ನೋಂಥ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಎಸ್, ರೈಟ್. ಕ್ಯಾಂಡಲ್ ವ್ಯಾಕ್ಸ್ ಆಯಿತು. ಸೊ ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಗೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ತುಂಬಾ ಖುಷಿ ಆಗುತ್ತೆ ನಿಮ್ಮ ಈ ಪ್ರೀತಿಗೆ. 8 ಆಫ್ ಪೆಂಟಿಕಲ್ ಬರ್ತಾ ಇದೆ. ಓಕೆ, ದ ಡೆವಿಲ್ ಕಾರ್ಡ್, ಏಸ್ ಆಫ್ ಪೆಂಟಿಕಲ್, 2 ಆಫ್ ಪೆಂಟಿಕಲ್, ಕಿಂಗ್ ಆಫ್ ವ್ಯಾಂಡ್ಸ್, 5 ಆಫ್ ಸಾರ್ಡ್ಸ್, 6 ಆಫ್ ವ್ಯಾಂಡ್ಸ್, Knight of Swords. Okay. Bottom of the card 4 of Pentacle ಬರ್ತಾ ಇದೆ. ಓಕೆ, ನೈಸ್. ಇಲ್ಲಿ ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ನಿಮ್ಮ ಪರ್ಸನ್ ಅವರ ಮುಂದಿನ ಹೆಜ್ಜೆ ಅಂತ ನೋಡಿದಾಗ, ಅವ್ರು ಇಲ್ಲಿ ನಿಮಗೆ ನೀವು ಇಲ್ಲಿ ಏನು ವೇಟ್ ಮಾಡ್ತಾ ಇದ್ದೀರಾ, ಅವರಾಗೆ ಬರಲಿ ಅಂತ ನೀವೇನು ವೇಟ್ ಮಾಡ್ತಾ ಇದ್ದೀರಾ, ಅದೇ ಇಲ್ಲಿ ನಡೀತಾ ಇರುವಂಥದ್ದು. ಅಂದರೆ ನಿಮ್ಮ ವೇಟಿಂಗ್ ಪೀರಿಯಡ್ ಕಂಪ್ಲೀಟ್ ಆಗಿ ಎಂಡ್ ಆಗ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವರ ನೆಕ್ಸ್ಟ್ ಎನರ್ಜಿನೇ ಇಲ್ಲಿ ಅದೇನಾದರೂ ಆಗಿದ್ದಾಗಲಿ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅನ್ನೋಂಥ ಒಂದು ಧೈರ್ಯವನ್ನ ಮಾಡ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮಿಬ್ರ ಮಧ್ಯೆ ಬೇಕಾಗಿರುವಂತ ತುಂಬಾ ದಿನದಿಂದ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಂತ ಒಂದು ಕ್ಲಾರಿಟಿ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ. ಕ್ಲಾರಿಟಿ ಆಗಿರುವಂತ ಅಂದ್ರೆ ಕ್ಲಿಯರ್ ಆಗಿ ಒಂದು ಮಾತುಕತೆ ನಡೀತಾ ಇದೆ, ಕ್ಲಾರಿಟಿ ಮಾತುಕತೆ ನಡೀತಾ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅಂದ್ರೆ ತುಂಬಾ ದಿನದಿಂದ ಇದೊಂದು ಎಲ್ಲೋ ಒಂದ್ ಕಡೆ ಇಬ್ರಲ್ಲೂ ಆ ಒಂದು ಮನಸ್ತಾಪ ಇರ್ಬೋದು, ಅಥವಾ ಇಬ್ರಲ್ಲೂ ಎಲ್ಲೋ ಒಂದ್ ಕಡೆ ಆ ಒಂದು ಗೊಂದಲಗಳು ಕಾಣಿಸ್ತಾ ಇತ್ತು. ಯಾವುದೊಂದು ವಿಷಯದಲ್ಲಿ ಇಬ್ರಿಗೂ ಕ್ಲಾರಿಟಿ ಇರ್ಲಿಲ್ಲ, ನಿಮ್ಮಿಂದ ಅವರಿಗೆ, ಅವರಿಂದ ನಿಮಗೆ ಕ್ಲಾರಿಟಿ ಇರ್ಲಿಲ್ಲ. ಆ ಕ್ಲಾರಿಟಿ ಅನ್ನುವಂಥದ್ದು ನಿಮಗೆ ಮುಂದಿನ ದಿನದಲ್ಲಿ ನಿಮ್ಮ ಪರ್ಸನ್ ಇಂದ ಸಿಗ್ತಾ ಇದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಹಾಗೇನೆ ಕೆಲವೊಂದು ಸತ್ಯಗಳು ಹೊರಗೆ ಬರುವಂತದ್ದು, ಫೈನಲಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಓಪನ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ ಓಕೆ
ಅವರ ಈ ಒಂದು ಸ್ಟೆಪ್ ಏನಿದೆ, ಬಂದಿದ್ದು ಬರಲಿ ಅಥವಾ ಏನಾದರೂ ಆಗಲಿ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಥವಾ ಕ್ಲಾರಿಟಿ ಕೊಡಬೇಕು, ಎಲ್ಲ ಎನರ್ಜಿಗಳು ಇದು ನಿಮ್ಮ ಲೈಫಿನ ಹೇಗೆ ಬದಲಾಯಿಸುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಓಕೆ ಒಂದು ಹೊಸ ಜೀವನವನ್ನ ಅಥವಾ ಒಂದು ರೀಕನ್ಸಿಲೇಷನ್ ನಿಮ್ಮ ಜೀವನಕ್ಕೆ ಆಗತ್ತೆ ಇದು. ಯಾಕಂದ್ರೆ ಇಲ್ಲಿ ನಿಮ್ಮ ಪರ್ಸನ್ ಒಂದು ಸ್ಟೆಪ್ ತಗೊಂಡ್ರು ಅಂತ ಹೇಳಿದ್ರೆ ಈಗ ನಿಮ್ಮ ಆಸೆನೂ ಕೂಡ ಅದೇ ಇರುವಂತದ್ದು. ಈಗ ನಾನಾಗೆ ಮುಂದೆ ಹೋಗೋದ್ಕಿಂತ ಅವರಾಗೆ ಬರ್ಲಿ ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಇರುವಂತ ಒಂದು ಎನರ್ಜಿ ಆಗಿದೆ ಇಲ್ಲಿ. ಯಾಕಂತ ಹೇಳಿದ್ರೆ ನೀವು ಎಷ್ಟೋ ಸಲ ನೀವಾಗೆ ಹೋಗಿ ಕ್ಷಮೆ ಕೇಳಿ ಅಥವಾ ನೀವಾಗೆ ಅವ್ರನ್ನ ಕನ್ವಿನ್ಸ್ ಮಾಡಿ ಸರಿ ಮಾಡ್ಕೊಂಡು ಮತ್ತೆ ಅದೇ ತರ ರಿಪೀಟ್ ಆಗಿರೋ ಪ್ರಾಬ್ಲಮ್ ನೋಡಿದಾಗ ನೀವೆಲ್ಲ ಒಂದ್ ಕಡೆ ಬಿಟ್ಬಿಟ್ಟಿದ್ರಿ ಅಂತ ಇಲ್ಲಿ ಕಾಣಿಸ್ತಿದೆ. ಈ ವಿಷಯದ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಹಾಗಾಗಿ ಈಗ ಅವರಿಂದನೇ ಆ ಸ್ಟೆಪ್ ಬರ್ತಾ ಇರ್ಬೇಕಿದ್ರೆ ಈಗ ನಿಮಗೆಲ್ಲೋ ಒಂದ್ ಕಡೆ ಅದು ನಿಮ್ಮ ಲೈಫ್ ಅಲ್ಲಿ ಬದಲಾವಣೆ ತರ್ತಾ ಇದೆ ಪಾಸಿಟಿವ್ ವೇ ಅಲ್ಲಿ ಅಂಡ್ ರೀಕನ್ಸಿಲೇಷನ್ ಆಗುವಂಥದ್ದು ಅಂಡ್ ನಿಮ್ಮಿಬ್ರ ಮಧ್ಯೆ ಒಂದು ಡೀಪ್ ಸೋಲ್ಮೇಟ್ ಕನೆಕ್ಷನ್ ಬೆಳೆಯುವಂಥದ್ದು. ಸೊ ಇದೆಲ್ಲ ನಿಮ್ ಲೈಫ್ ಅಲ್ಲಿ ಪಾಸಿಟಿವ್ ಆಗಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂತ ಪಾಸಿಟಿವ್ ಎನರ್ಜಿ ಆಗಿದೆ ಇದೆಲ್ಲದು. ಓಕೆ, ಸೊ ನಿಮಗೆ ಒಂದು ವಿಲ್ ಪವರ್, ಇನ್ನರ್ ಪವರ್ ಜಾಸ್ತಿ ಆಗ್ತಿರುವಂಥದ್ದು ಅಂಡ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಿದೆ ಅಂಡ್ ಸಮಥಿಂಗ್ ಇಲ್ಲಿ ನೀವು ಯಾರು ಈ ಒಂದು ರೀಡಿಂಗ್ ನ ನೋಡ್ತಿದ್ರೆ ಕೆಲವೊಬ್ರು ಇಲ್ಲಿ ಮ್ಯಾನಿಫೆಸ್ಟ್ ಕೂಡ ಮಾಡ್ತಿರ್ಬೋದು, ಸ್ಪೆಲ್ ಕೂಡ ಮಾಡ್ತಾ ಇದ್ದೀರಾ ಅಥವಾ ಕೆಲವೊಂದು ಪೂಜೆಗಳನ್ನ ಮಾಡ್ತಾ ಇರ್ಬೋದು, ವ್ರತಗಳನ್ನ ಮಾಡ್ತಾ ಇರ್ಬೋದು, ಅದೆಲ್ಲದೂ ಕೂಡ ನಿಮಗೆ ಪಾಸಿಟಿವ್ ಆಗಿ ರಿಸಲ್ಟ್ ಸಿಗ್ತಾ ಇದೆ. ಸೊ ಹಾಗಾಗಿ ಎಲ್ಲೊಂದ್ ಕಡೆ ನಿಮಗೆ ಒಂದು ಸೆಲ್ಫ್ ಗ್ರೋತ್ ಇರ್ಬೋದು ಅಥವಾ ಸೆಲ್ಫ್ ಕಾನ್ಫಿಡೆಂಟ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಬಿಲ್ಡ್ ಆಗ್ತಾ ಇರೋಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ಇನ್ನೊಂದು ನಿಮಗೆ ಸ್ಟ್ರಾಂಗ್ ಆಗಿ ಬರ್ತಿರುವಂತದ್ದು ಈ ಒಂದು ಟೈಮ್ ಅಲ್ಲಿ ನಿಮಗೆ ಕೆಲವೊಂದ್ಸಲ ನೆಗೆಟಿವ್ ಥಾಟ್ಸ್ ಕೂಡ ಬರಬಹುದು. ಸೊ ಹಾಗಾಗಿ ನೆಗೆಟಿವ್ ಆಗಿ ಯಾವುದೇ ಕಾರಣಕ್ಕೂ ಯೋಚನೆ ಮಾಡ್ಬಿಡಿ. ಇಲ್ಲಿ ಕೆಲವೊಬ್ರು ಮನ್ಸಲ್ಲಿ ಬಂದ್ಬಿಡತ್ತೆ ಅಲ್ವಾ, ಸೊ ಇದೆಲ್ಲ ನಾನು ಒಂದ್ ಟೈಮಲ್ಲಿ ನೀವು ತುಂಬಾ ಪಾಸಿಟಿವ್ ಆಗಿದ್ದಾಗ ಎಲ್ಲೋ ಒಂದ್ ಕಡೆ ಆ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು, ಈಗ ತುಂಬಾ ಒಳ್ಳೆಯವರಿದ್ದಾಗ ಒಳ್ಳೆಯವರಲ್ಲಿ ಯಾರೋ ಒಬ್ರು ಕೆಟ್ಟವ್ರು ಇದ್ದೇ ಇರ್ತಾರೆ ಅಲ್ವಾ, ಕಾಲೆಳೆಯೋರು ಅಥವಾ ಈಗ ನನ್ನ ಚಾನಲ್ ಅಲ್ಲೇ ನೋಡ್ತೀರಾ ಕೆಲವೊಬ್ರು ಎಷ್ಟೊಂದ್ ಜನ ಪಾಸಿಟಿವ್ ಆಗಿ ಮಾತಾಡ್ತಾರೆ, ಎಷ್ಟೊಂದ್ ಜನ ಪಾಸಿಟಿವ್ ಆಗಿ ನನಗೆ ಸಪೋರ್ಟ್ ಮಾಡ್ತೀರಾ, ಪ್ರೀತಿ ಕೊಡ್ತೀರಾ, ಬಟ್ ಎಲ್ಲೋ ಒಂದ್ ಕಡೆ ಕೆಲವೊಬ್ರು ಹುಳುಕು ಬುದ್ಧಿ ತೋರ್ಸೋರು ಇರ್ತಾರಲ್ಲಿ ಅಲ್ವಾ. ಸೊ ಆ ರೀತಿಯಾಗಿ ನಿಮ್ಮ ಥಾಟ್ಸ್ ಕೂಡ ಹಾಗೇನೆ, ಅಷ್ಟು ಪಾಸಿಟಿವ್ ಥಾಟ್ಸ್ ಮಧ್ಯೆ ಎಲ್ಲಾದ್ರೂ ಒಂದ್ ಕಡೆ ನಿಮಗೆ ನೆಗೆಟಿವ್ ಆಗಿ ಯೋಚನೆಗಳು ಬರಬಹುದು. ಸೊ ಅದ್ರ ಬಗ್ಗೆ ನೀವು ಗಮನವನ್ನ ಕೊಡಬೇಡಿ. ಆದಷ್ಟು ನಿಮಗೆ ಪಾಸಿಟಿವ್ ಆಗಿ ನಿಮ್ ಲೈಫ್ ಅಲ್ಲಿ ಏನ್ ನಡೀತಾ ಇದೆ, ಪಾಸಿಟಿವ್ ಯೋಚನೆಗಳು ಏನ್ ಬರ್ತಿದೆ ಅದ್ರ ಬಗ್ಗೆ ಗಮನ ಕೊಡಿ ಅನ್ನೋಂತ ಒಂದು ಯೂನಿವರ್ಸ್ ಗೈಡೆನ್ಸ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಓಕೆನಾ, ಯಾವಾಗ್ಲೂ ನಿಮಗೆ ಯೂನಿವರ್ಸ್ ಸಪೋರ್ಟಿವ್ ಆಗೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಕೆಲವೊಬ್ಬರಿಗೆ ಏಂಜಲ್ ಸೈನ್ ಗಳು ಸಿಗ್ತಾ ಇರ್ಬೋದು, ನಂಬರ್ಸ್ ಗಳನ್ನ ನೋಡ್ತಾ ಇದ್ದೀರಾ ಅಥವಾ ಕೆಲವೊಂದಷ್ಟು ಸೈನ್ ಗಳು ನೀವು ನೋಡ್ತಾ ಇದ್ದೀರಾ. ಹಾಗೆ ಕೆಲವೊಂದಷ್ಟು 1 ಮಿನಿಟ್ ಕಾಲ್ ಬಂತು, ಕಟ್ ಆಯ್ತು, 1 ಮಿನಿಟ್. ಕೆಲವೊಂದಷ್ಟು ಸೈನ್ಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸೊ ಬಿ ಪಾಸಿಟಿವ್. ಇಲ್ಲಿ ಯಾವಾಗ ಕಾಲ್ ಅಥವಾ ಮೆಸೇಜ್ ಬರಬಹುದು, ಫೈನಲ್ ಆಗಿ ನೋಡಿದಾಗ ಇಲ್ಲಿ ಆಲ್ಮೋಸ್ಟ್ 3 ಮಂತ್ಸ್ ಒಳಗಡೆ ಕೆಲವೊಬ್ಬರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ಕೆಲವೊಬ್ಬರಿಗೆ 6 ವೀಕ್ಸ್ ಅಂಡ್ 5 ವೀಕ್ಸ್ ಅಲ್ಲಿ ಕೆಲವೊಬ್ಬರಿಗೆ ಮೆಸೇಜ್ ಅಥವಾ ಕಾಲ್ ಬರಬಹುದು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಅಷ್ಟರೊಳಗಡೆನೂ ಸಿಗಬಹುದು ನಿಮಗೆ ಅವರಿಂದ ಒಂದು ಕಾಲ್ ಅಥವಾ ಮೆಸೇಜ್ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್, ಹ್ಯಾಪಿ ನೈಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಅಂಡ್ ನಿಮ್ಮೆಲ್ಲರ ಸಪೋರ್ಟಿಗೆ. ನಾನು ಯಾವಾಗ್ಲೂ ಹೇಳ್ತೀನಲ್ವಾ, ಇದ್ರೆ ನನ್ನ ಫಾಲೋವರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ತರ ಇರ್ಬೇಕು. ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫಾಲೋವರ್ಸ್ ನನಗೆ ಅಷ್ಟು ಪ್ರೀತಿಯನ್ನ ಕೊಟ್ಟಿದ್ದಾರೆ. ಲಾಟ್ಸ್ ಆಫ್ ಲವ್ ನಿಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. 111 ಅಂತ ಹೇಳ್ಬಿಟ್ಟು ನನಗೆ ಪ್ರತಿಯೊಬ್ಬರು ಕೂಡ ಅಷ್ಟೇ 111 ದಟ್ ಈಸ್ ಒನ್ ನ್ಯೂ ಬಿಗಿನಿಂಗ್, ರೀಸ್ಟಾರ್ಟ್. ಸೊ ನಿಮ್ಮ ಎನರ್ಜಿಲಿ ಬಂದಿರೋದು ನ್ಯೂ ಬಿಗಿನಿಂಗ್, ರೀಸ್ಟಾರ್ಟ್. ಹಾಗಾಗಿ ಯೂನಿವರ್ಸಿಗೆ ನಿಮ್ಮ ಒಂದು ವಿಶಸ್ನ ಕನ್ವೆ ಮಾಡಿ, ನಾನು ನ್ಯೂ ಬಿಗಿನಿಂಗ್ ರೀಸ್ಟಾರ್ಟಿಗೆ ನಾನು ರೆಡಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು 111 ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ರಿಸೀವ್ ಮಾಡ್ಕೊಳ್ತೀರಾ ಪಾಸಿಟಿವ್ ಎನರ್ಜಿನ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಈ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನಿಮಗೆ ಯಾರಿಗೆ ಈ ಒಂದು ರೀಡಿಂಗ್ ಶೇರ್ ಮಾಡ್ಬೇಕಂತ ಅನ್ಸುತ್ತೆ ಶೇರ್ ಮಾಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ತೀರಾ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಡಿಯರ್ಸ್.